ತಲೆಬುರುಡೆ ರಹಸ್ಯ ಸತ್ಯವೋ ಷಡ್ಯಂತ್ರವೋ ಎಂಬ ಪ್ರಶ್ನೆಯಲ್ಲಿ ಉದ್ಭವಿಸಿದೆ. ಸದನದಲ್ಲಿ ಇಂದು ಧರ್ಮಸ್ಥಳ ದಂಗಲ್ ಪಕ್ಕ ಅನ್ನುವಂತಾಗಿದೆ. ಇನ್ನು ತಲೆಬುರುಡೆ ರಹಸ್ಯ ಸತ್ಯವೋ ಅಥವಾ ಷಡ್ಯಂತ್ರವೋ? ಸದನದಲ್ಲಿ ಇಂದು ಧರ್ಮಸ್ಥಳದ ದಂಗಲ್ ಪಕ್ಕ, ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದ ಧರ್ಮಸ್ಥಳ ಕೇಸ್. ಎಸ್ಐಟಿ ತನಿಖೆಗೆ ಬಿಜೆಪಿ ನಾಯಕರ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಧರ್ಮಸ್ಥಳ ಕೇಸ್ ಷಡ್ಯಂತ್ರ ಅಂತ ಹೇಳಿ ಡಿಸಿಎಂ ಡಿಕೆಶಿ ಅವರು ಹೇಳಿರುವಂತದ್ದು. ಎಸ್ಐಟಿಗೆ ಆಕ್ಷೇಪ ಮಾಡಿದ್ದಾರೆ. ಇನ್ನು ಎಸ್ಐಟಿಗೆ ತನಿಖೆಗೆ ಬಿಜೆಪಿ ನಾಯಕರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಎಸ್ಐಟಿ ಆಕ್ಷೇಪ ಹಿನ್ನೆಲೆಯಲ್ಲಿ ಪರಮೇಶ್ವರ್ ಅವರು ಸದನಕ್ಕೆ ಇವತ್ತು ಮಾಹಿತಿಯನ್ನ ಕೊಡ್ತಾರೆ. ಒಂದು ರೀತಿಯಾಗಿ ಈ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಇನ್ನು ಈಗಾಗಲೇ ತಲೆಬುರುಡೆ ರಹಸ್ಯ ಸತ್ಯವೋ ಅಥವಾ ಷಡ್ಯಂತ್ರವೋ ಎಂಬ ಪ್ರಶ್ನೆಯಲ್ಲಿ ಉದ್ಭವಿಸಿದೆ. ಇನ್ನು ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಇದು ಒಂದು ದೊಡ್ಡ ಷಡ್ಯಂತ್ರ ಅಂತ ಹೇಳಿದ್ದಾರೆ. ಇನ್ನು ಧರ್ಮಸ್ಥಳ ಪ್ರಕರಣದಲ್ಲಿ ಸರ್ಕಾರ ಹಾಗಾದ್ರೆ ಏನನ್ನ ನಿಲುವು ತಗೊಳ್ಳುತ್ತೆ ಅನ್ನೋದನ್ನ ಸದನದಲ್ಲಿ ಕಾದು ನೋಡಬೇಕಾಗುತ್ತೆ. ಎಸ್ಐಟಿ ರಚಿಸಿದ್ದು ಏಕೆ ಅಂತ ಇವತ್ತು ಜಿ ಪರಮೇಶ್ವರ್ ಅವರು ಸದನದಲ್ಲಿ ಮಾಹಿತಿಯನ್ನ ಕೊಡ್ತಾರೆ. ಸರ್ಕಾರವನ್ನ ಇಲ್ಲಿ ಧರ್ಮ ಸಂಕಟಕ್ಕೆ ಧರ್ಮಸ್ಥಳ ಪ್ರಕರಣ ಈಗ ಸಿಲುಕಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಗೃಹ ಸಚಿವರಿಂದ ಸದನದಲ್ಲಿ ಎಲ್ಲ ಉತ್ತರಗಳು ಕೂಡ ಸಿಗ್ತಾ ಇದೆ. ಇನ್ನು ಧರ್ಮಸ್ಥಳ ಕೇಸ್ ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ. ತಕ್ಷಣ ದೂರುದಾರನ ಬಂಧನಕ್ಕೆ ಬಿಜೆಪಿ ಇಲ್ಲಿ ಒತ್ತಾಯವನ್ನ ಮಾಡ್ತಾ ಇದೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಅಂತ ಹೇಳಿ ಬಿಜೆಪಿ ನಾಯಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇಂದು ಧರ್ಮಸ್ಥಳ ವಿಚಾರಕ್ಕೆ ದೊಡ್ಡ ಜಟಾಪಟಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಇದೇ ಹೊತ್ತಲ್ಲಿ ಎಸ್ಐಟಿ ಬಗ್ಗೆ ಪರಮೇಶ್ವರ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಧರ್ಮಸ್ಥಳ ಪ್ರಕರಣದಲ್ಲಿ ಸರ್ಕಾರದ ನಿಲುವು ಏನು? ಹಾಗಾದ್ರೆ ಎಸ್ಐಟಿಯನ್ನ ರಚಿಸಿದ್ದು ಏಕೆ ಅಂತ ಜಿ ಪರಮೇಶ್ವರ್ ಅವರು ಇವತ್ತು ಸದನದಲ್ಲಿ ಮಾಹಿತಿಯನ್ನ ಕೊಡ್ತಾರೆ. ಈಗಾಗಲೇ ದೂರುದಾರನನ್ನ ತಕ್ಷಣ ಬಂಧಿಸಬೇಕು ಅಂತ ಹೇಳಿ ಬಿಜೆಪಿ ಅವರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇದು ಒಂದು ದೊಡ್ಡ ಷಡ್ಯಂತ್ರ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಇನ್ನು ಒಂದ್ ಕಡೆ ಇದು ಸತ್ಯವೋ ಅಥವಾ ಷಡ್ಯಂತ್ರವೋ ಅನ್ನೋದನ್ನ ಇವತ್ತು ಸದನದಲ್ಲಿ ಪರಮೇಶ್ವರ್ ಅವರು ಮಾಹಿತಿಯನ್ನ ಕೊಡ್ತಾರೆ. ಇದರ ನಡುವೆ ಈಗ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಿಜೆಪಿ ನಾಯಕರು ಕೂಡ ಧರ್ಮಸ್ಥಳ ಚಲೋ ಯಾತ್ರೆಯನ್ನ ಕೂಡ ಮಾಡಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅಭಿಷೇಕ್, ಇಲ್ಲಿ ಒಂದ್ ರೀತಿಯಾಗಿ ತಲೆಬುರುಡೆ ರಹಸ್ಯ ಸತ್ಯವೋ ಅಥವಾ ಷಡ್ಯಂತ್ರವೋ ಅನ್ನೋ ಪ್ರಶ್ನೆ ಈಗ ಉದ್ಭವಿಸಿದೆ. ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದು ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತಾ, ಕಾಂಗ್ರೆಸ್ ಪಕ್ಷಕ್ಕೆ ಅದು ಸರ್ಕಾರಕ್ಕೆ ಎದುರಾಗಿರತಕ್ಕಂತ ಪ್ರಮುಖ ಸವಾಲೇನಂದ್ರೆ ಇದೀಗ ಏನು ಧರ್ಮಸ್ಥಳದ ಪ್ರಕರಣದಲ್ಲಿ ಯಾವುದೋ ಒಬ್ಬ ಅನಾಮಿಕ ಮಾತು ಕೇಳಿ ಈ ರೀತಿ ಎಸ್ಐಟಿ ರಚನೆ ಮಾಡಿ ಕಳೆದ ಒಂದು ತಿಂಗಳಿಂದ ಏನು ಧರ್ಮಸ್ಥಳ ಗ್ರಾಮದಲ್ಲಿ ಬೀಡು ಬಿಟ್ಟಿರುವಂತ ಎಸ್ಐಟಿ ತಂಡದವರು ಅನಾಮಿಕ ತೋರಿಸಿರ್ತಕ್ಕಂತ ಎಲ್ಲಾ ಜಾಗಗಳಲ್ಲೂ ಕೂಡ ಪರಿಶೋಧನೆ ಮಾಡಿದ್ದಾರೆ. ಆದ್ರೆ ಯಾವುದೇ ರೀತಿಯ ಕಳೆಬರ ಆಗ್ಲಿ ಅಥವಾ ಅನಾಮಿಕ ಕೊಟ್ಟಿರ್ತಕ್ಕಂತ ಏನು ಮಹತ್ವದ ಸುಳಿವು ಏನಿದೆ ಅದರ ವಿಚಾರವಾಗಿ ಯಾವುದೇ ರೀತಿಯ ಮೂಳೆಗಳಾಗ್ಲಿ ಸಿಕ್ಕೇ ಇರುವಂತ ಬೆನ್ನಲ್ಲೇ ಇದೀಗ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿರುವಂತಹ ಸರ್ಕಾರ ಅನಗತ್ಯವಾಗಿ ಈ ಒಂದು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡ್ತಿದೆ ಅಂತ ಒಂದು ಗಂಭೀರ ಆರೋಪವನ್ನ ಸರ್ಕಾರ ಎತ್ಕೊಂಡಿದೆ. ಈ ವಿಚಾರವಾಗಿ ಕಳೆದ 15 ದಿನಗಳಿಂದ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ವಿಪಕ್ಷ ನಾಯಕರು ಪ್ರಶ್ನೆ ಮಾಡ್ತಾನೆ ಇದ್ದಾರೆ. ಇದೀಗ ಸದ್ಯಕ್ಕೆ ಮುಂಗಾರು ಅಧಿವೇಶನ ಸಂದರ್ಭದಲ್ಲೂ ಕೂಡ ಸದನದಲ್ಲಿ ಈ ಒಂದು ವಿಚಾರಕ್ಕೆ ಅವಕಾಶ ಕೊಡ್ಬೇಕೆಂದು ವಿಪಕ್ಷ ನಾಯಕರು ಪಟ್ಟಣ ಹಿಡಿದಿದ್ರು. ಆ ಒಂದು ವಿಚಾರಕ್ಕೆ ಏನು ಸಿಎಂ ಸಿದ್ದರಾಮಯ್ಯ ಕೂಡ ಸೇರಿದಂತೆ ಪರಮೇಶ್ವರ್ ಅವರು ಸೇರಿದಂತೆ ಏನು ಎಸ್ಐಟಿ ಮುಖ್ಯಸ್ಥನನ್ನ ಬೆಂಗಳೂರಿಗೆ ಕರೆಸ್ಕೊಂಡು ಅಲ್ಲಿನ ಒಂದು ಪರಿಸ್ಥಿತಿಗಳ ಮಧ್ಯೆ ಜೊತೆಗೆ ತನಿಖೆ ವೇಳೆ ಯಾವ ರೀತಿ ಮಾಹಿತಿಗಳು ಲಭ್ಯ ಆಗಿದೆ ಎಂಬಂತ ಇತ್ಯಾದಿ ಅಂಶಗಳನ್ನ ಪ್ರಮುಖವಾಗಿ ಮಾಹಿತಿಯನ್ನ ಕಲೆ ಹಾಕಿದ್ರು. ಅದಾದ ನಂತರ ಇಂದು ಪ್ರಮುಖವಾಗಿ ಏನು ಎಸ್ಐಟಿ ತನಿಖೆ ಏನು ಎಸ್ಐಟಿ ಮುಖ್ಯಸ್ಥನಿಂದ ಸರ್ಕಾರಕ್ಕೆ ಮಧ್ಯಂತರ ವರದಿ ಸಲ್ಲಿಕೆಯಾದ ನಂತರ ವಿಪಕ್ಷಗಳು ಸದನದಲ್ಲಿ ಈ ಒಂದು ಎಸ್ಐಟಿ ತನಿಖೆ ವಿಚಾರವಾಗಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿರುವಂತಹ ಮಧ್ಯಂತರ ವರದಿಯನ್ನ ಸದನದಲ್ಲಿ ಮಂಡನೆ ಮಾಡಬೇಕು, ಅದಕ್ಕೆ ಚರ್ಚೆಗೆ ಅವಕಾಶ ಕೊಡ್ಬೇಕಂತ ಒಂದು ಪಟ್ಟನೆ ಹಿಡಿದಿದ್ದಾರೆ. ಹೀಗಾಗಿ ಇಂದು ಏನು ನಡೆಯುವಂತ ಸದನ ಕಲಾಪದಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ
ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ವಿಚಾರವಾಗಿ ಸ್ಪಷ್ಟವಾದಂತ ಒಂದು ಉತ್ತರನ ಕೊಡ್ಬೇಕಾಗಿದೆ. ಅದರಲ್ಲೂ ಕೂಡ SIT ತನಿಖೆಯ ಮುಂದಿನ ಒಂದು ನಿಲುವೇನು, ಈ ವಿಚಾರದಲ್ಲಿ ಸರ್ಕಾರದ ನಿಲುವೇನು, ಹಾಗೂ ಪ್ರಮುಖವಾಗಿ ಸರ್ಕಾರ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಎಂಬ ಒಂದು ಪ್ರಮುಖ ಅಂಶಗಳನ್ನ ಗೃಹ ಸಚಿವರು ಇಂದು ಸದನದಲ್ಲಿ ವಿಚಾರ ಮಂಡನೆ ಮಾಡಲಿದ್ದಾರೆ. ಇದರ ಜೊತೆಗೆ ಏನು DK ಶಿವಕುಮಾರ್ ಈ ವಿಚಾರದಲ್ಲಿ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಅಂತ ಏನು ಒಂದು ಹೇಳಿಕೆ ಕೊಟ್ಟಿದ್ರು, ಆ ಒಂದು ಹೇಳಿಕೆಗೂ ಕೂಡ ಪ್ರಮುಖವಾಗಿ ವಿಪಕ್ಷಗಳು ಸರ್ಕಾರದ ವಿರುದ್ಧ ಚಾಟಿಯೇಟನ್ನ ಬೀಸೋದಕ್ಕೆ ತಯಾರಾಗಿದೆ. ಹೀಗಾಗಿ ಇಂದು ನಡೆಯುವಂತ ಕಲಾಪದಲ್ಲಿ ಆಡಳಿತ ಪಕ್ಷ ಮತ್ತು ವಿಪಕ್ಷ ನಾಯಕರ ನಡುವೆ ಒಂದು ಜೋರಾದ ಒಂದು ಜಟಾಪಟಿ ಮೂಡಿಬರಲಿದೆ. ಅಂಕಿತಾ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಆಪರೇಷನ್ ಅಸ್ಥಿಪಂಜರ. ಕಾಡಲ್ಲಿ ಶವಗಳ ಶೋಧ ಕಾರ್ಯಕ್ಕೆ ಇವತ್ತು ಬೀಳುತ್ತಾ ಬ್ರೇಕ್ ಎಂಬ ಪ್ರಶ್ನೆ. ಅನಾಮಿಕ ಆರೋಪಿಸಿದಂತೆ ಅಲ್ಲಿ ಶವಗಳ ರಾಶಿ ಸಿಕ್ಕಿಲ್ಲ. ಸ್ಪಾಟ್ 6 ಮತ್ತು ಬಂಗ್ಲೆಗುಡ್ಡದಲ್ಲಿ ಮಾತ್ರ ಅವಶೇಷ ಪತ್ತೆಯಾಗಿದೆ. ಹೀಗಾಗಿ ಶೋಧ ಕಾರ್ಯಕ್ಕೆ SIT ಟೀಮ್ನವರು ಇವತ್ತು ಬ್ರೇಕ್ ಹಾಕ್ತಾರಾ? ಹಾಗಾದ್ರೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿರುವಂಥದ್ದು ಆಪರೇಷನ್ ಅಸ್ಥಿಪಂಜರ. ಒಂದು ರೀತಿಯಾಗಿ ಇಲ್ಲಿ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ಟೀಮ್ ಆಪರೇಷನ್ ಅಸ್ಥಿಪಂಜರ, ಕಾಡಲ್ಲಿ ಶವಗಳ ಶೋಧ ಕಾರ್ಯಕ್ಕೆ ಇವತ್ತು ಬೀಳುತ್ತಾ ಹಾಗಾದ್ರೆ ಬ್ರೇಕ್. ಅನಾಮಿಕ ಆರೋಪ ಮಾಡಿದಂತೆ ಅಲ್ಲಿ ಎಲ್ಲಿಯೂ ಕೂಡ ಶವಗಳ ರಾಶಿ ಸಿಕ್ಕಿಲ್ಲ. ಸ್ಪಾಟ್ ನಂಬರ್ 6 ಮತ್ತು ಬಂಗ್ಲೆಗುಂಡದಲ್ಲಿ ಮಾತ್ರ ಅವಶೇಷಗಳು ಅಲ್ಲಿ ಪತ್ತೆಯಾಗಿದ್ದಾವೆ.